म्हैसूर शहरामध्ये यशस्वीरित्या पार पडलेल्या वस्तू प्रदर्शनाचे आयोजन आता उत्तर कर्नाटकातील मोठ्या जिल्हा बेळगावच्या सीपीएड मैदानात 30 नोव्हेंबर ते 1 जानेवारी दरम्यान करण्यात आले आहे, अशी माहिती राज्य वस्तू प्रदर्शन प्राधिकरणाचे अध्यक्ष अयूब खान यांनी दिली. सोमवारी बेळगाव जिल्हाधिकारी कार्यालयाच्या सभागृहात झालेल्या पत्रकार परिषदेत त्यांनी माहिती सांगताना बोलले की कर्नाटक वस्तू प्रदर्शन प्राधिकरणाच्या माध्यमातून आम्ही म्हैसूर दसऱ्यामध्ये वस्तू प्रदर्शन आयोजित करत आलो आहोत. आता बेळगावात होणाऱ्या या वस्तू प्रदर्शनाचे उद्घाटन जिल्हा पालकमंत्री सतीश जारकिहोळी यांच्या हस्ते होणार आहे. ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಅದೃಷ್ಟೇ ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರು ನಗರದಲ್ಲಿ ಅನೇಕ ವರ್ಷಗಳ ಹಿಂದೆಯಿಂದ ಮೈಸೂರಿನ ರಾಜ ಮಹಾರಾಜರು ಪ್ರಾರಂಭ ಮಾಡಿ ಮೈಸೂರು ನಗರದ ಹೃದಯ ಭಾಗದಲ್ಲಿ 85 ಎಕರೆ ಜಾಗದಲ್ಲಿ ಪ್ರತಿ ವರ್ಷ ಒಂದು ವಸ್ತು ಪ್ರದರ್ಶನವನ್ನು ಮಾಡ್ತೇವೆ. ಆ ವಸ್ತು ಪ್ರದರ್ಶನ ದಸರಾ ಸಂದರ್ಭದಲ್ಲಿ ನಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರ ವಸ್ತು ಪ್ರದರ್ಶನ ಕೇವಲ ಮೈಸೂರು ನಗರಕ್ಕಲ್ಲ, ಈ ನಾಡಕ್ಕಲ್ಲ, ಇಡೀ ದೇಶಕ್ಕೆ ಹೆಸರುವಾಸಿಯಾದಂಥ ವಸ್ತು ಪ್ರದರ್ಶನ ಆಗಿ ಉಳ್ಕೊಂಡಿದೆ. ಮೊದಲನೇ ಬಾರಿಗೆ ಇತಿಹಾಸದಲ್ಲೇ ಕರ್ನಾಟಕ ವಸ್ತು ಪ್ರದರ್ಶನ ಮೈಸೂರಿಂದ ಆಚೆ ಹೆಜ್ಜೆ ಇಟ್ಟು ಈ ರಾಜ್ಯದ ಅನೇಕ ಭಾಗಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಮೈಸೂರು ನಗರ ಮಾದರಿಯ ವಸ್ತು ಪ್ರದರ್ಶನವನ್ನು ಮಾಡಬೇಕು ಅಂತ ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿಕೊಂಡಾಗ, ಆಗ ಈ ನಾಡಿನ ಮುಖ್ಯಮಂತ್ರಿಗಳು ಅವರು ಕೂಡ ಮೈಸೂರು ನಗರ ವಸ್ತು ಪ್ರದರ್ಶನ 2 ಸತಿ ವೀಕ್ಷಿಸಿ ಇಂಥ ವಸ್ತು ಪ್ರದರ್ಶನಗಳು ರಾಜ್ಯದ ಅನೇಕ ಭಾಗಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಆಗಬೇಕು. ಅದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೈಸೂರು ನಡೀತಾ ಇದೆ, ನಾರ್ತ್ ಕರ್ನಾಟಕದಲ್ಲಿ ಒಂದು ಮಾಡಬೇಕು, ಮಾಡಿ ಅಂತ ಹೇಳಿ ಮೈಸೂರಿನ ಮೊದಲನೇ ಬಾರಿಗೆ ಆಚೆ ಹೆಜ್ಜೆ ಇಟ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ, ಈ ಅನೇಕ ಸಕ್ಕರೆಯ ಜಿಲ್ಲೆ ಅಂತ ಹೆಸರುವಾಸಿಯಾದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಿಮ್ಮ ಊರಲ್ಲಿ ಒಂದು ವಸ್ತು ಪ್ರದರ್ಶನ ಮಾಡೋಕ್ಕೆ ಅನುಮತಿ ಕೊಟ್ಟರು. ಈ ಅನುಮತಿ ಪಡೆದು ನಾವಿಲ್ಲಿ ಬಂದು ಜಿಲ್ಲಾ ಆಡಳಿತದ ಜೊತೆ ಹಾಗೂ ಇಲ್ಲಿನ ಉಸ್ತುವಾರಿ ಮಂತ್ರಿಯಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಜೊತೆ ಚರ್ಚೆ ಮಾಡಿದಾಗ ಅವರು ಸಂತೋಷದಿಂದ ಸಹಕರಿಸಿ ಇಡೀ ಜಿಲ್ಲಾಡಳಿತ, ಬೆಳಗಾವಿ ಜಿಲ್ಲಾಡಳಿತ ಇದಕ್ಕೆ ಸಹಾಯ ಮಾಡಿದರು. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಿಪೆಡ್ ಗ್ರೌಂಡ್ ಏನಿದೆಯೋ ಆ ಗ್ರೌಂಡಲ್ಲಿ ನಾವು ಇದೇ ತಿಂಗಳು 30ನೇ ತಾರೀಕಿಂದ ಬೆಳಗಾವಿ ವಸ್ತು ಪ್ರದರ್ಶನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಉದ್ಘಾಟನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಈ ಜಿಲ್ಲೆಯ ಮಂತ್ರಿಗಳು, ಅನೇಕ ನಾಯಕರು ಸೇರಿ ಇದನ್ನು ಉದ್ಘಾಟನೆ ಮಾಡ್ತೀವಿ. ಇದರ ಉದ್ದೇಶ ದೃಷ್ಟೇ ಮೈಸೂರು ನಗರದಲ್ಲಿ ನಾವು ವಸ್ತು ಪ್ರದರ್ಶನ ಮಾಡಿದಾಗ ಸರ್ಕಾರಿ ಸ್ಟಾಲ್ಸ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಸರ್ಕಾರದ ಅನೇಕ ಇಲಾಖೆಗಳಿವೆ. ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮೈನಾರಿಟಿ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಹೆಸ್ಕಾಂ ಆಗಿರ್ಬೋದು, ಈ ರೀತಿ ಅನೇಕ ಇಲಾಖೆಗಳಿರ್ತದೆ. ಒಂದು ಸರ್ಕಾರ ಕೆಲಸ ಮಾಡಿದಾಗ ಆ ಸರ್ಕಾರದ ಸಾಧನೆಗಳು ಏನಾಗಿರ್ತದೆ ಮತ್ತು ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳು ಏನು ಮಾಡಬೇಕು ಅಂತ ಇದ್ದೀವಿ, ಎರಡೂ ಕೂಡ ಬಿಂಬಿಸುವ ಕೆಲಸ ಈ ವಸ್ತು ಪ್ರದರ್ಶನಗಳಲ್ಲಿ ಆಗ್ತಾ ಇದೆ. ಆ ಡಿಪಾರ್ಟ್ಮೆಂಟ್, ಆ ಇಲಾಖೆ ತನ್ನ ಸ್ಟಾಲ್ಸ್ಗಳನ್ನು ಹಾಕೊಂಡು ಆ ಇಲಾಖೆಯಲ್ಲಿ ಏನು ಸಾಧನೆಗಳಾಗಿದೆ, ಸರ್ಕಾರ ಬಂದು 2.5 ವರ್ಷ ಆಗಿದೆ, ಈ 2.5 ವರ್ಷಗಳಲ್ಲಿ ಸರ್ಕಾರ ಆ ಇಲಾಖೆಯಲ್ಲಿ ಏನೇನು ಸಾಧನೆ ಮಾಡಿದೆ, ಮುಂದಿನ ದಿನಗಳಲ್ಲಿ ಆ ಇಲಾಖೆಗಳಲ್ಲಿ ಏನು ಮಾಡಬಹುದು,
ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗ್ತಾ ಇದೆ ಇದೆಲ್ಲ ಸ್ಟಾಲ್ಗಳಲ್ಲಿ ಬಿಂಬಿಸಿ ಆ ಸ್ಟಾಲ್ಗಳನ್ನು ಸಾರ್ವಜನಿಕರು ಬಂದು ನೋಡಿದಾಗ ಅದನ್ನು ಅನುಕೂಲ ಪಟ್ಟು ಅವರು ಅದನ್ನು ಅವ್ರ ಜೀವನದಲ್ಲಿ ಉಪಯೋಗಿಸ್ಕೋಬಹುದು ಅಂತ ಭಾವಿಸಿ ಬೆಳಗಾವಿ ಜಿಲ್ಲೆಯಲ್ಲೂ ಹೆಚ್ಚು ಕಡಿಮೆ 13 ಸ್ಟಾಲ್ ಸರ್ಕಾರಿ ಸ್ಟಾಲ್ಗಳು ಬರ್ತಾ ಇದೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಈ ಗೌರ್ಮೆಂಟ್ ಸ್ಟಾಲ್ಸ್ಗಳು, ವಾಣಿಜ್ಯ ಮಳಿಗೆಗಳು, ಫುಡ್ ಸ್ಟಾಲ್ಸ್ಗಳು ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕು ಹಾಗೂ ಇದರ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ವಾಣಿಜ್ಯ ಮಳಿಗೆಗಳು 54 ವಾಣಿಜ್ಯ ಮಳಿಗೆಗಳು ಬರ್ತದೆ. ಫುಡ್ ಸ್ಟಾಲ್ಸು 10 ರಿಂದ 20 ಫುಡ್ ಸ್ಟಾಲ್ಸ್ಗಳು ಬರ್ತದೆ ಇದರಲ್ಲಿ. ಹಾಗೆ ಮನೋರಂಜನಾ ಕಾರ್ಯಕ್ರಮಕ್ಕಾಗಿ ಒಂದು ಮರ್ಮೇಡ್ ಶೋ ಅಂತ ಒಂದು ಮಾಡ್ತಾ ಇದ್ದೀವಿ. ಇಂಟ್ರಾಕ್ಟಿವ್ ಪಾರ್ಕ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಮ್ಮ ಮುಖ್ಯಮಂತ್ರಿಯನ್ನು ಛಾಯಾಗಾರ ಸ್ಟಾಲನ್ನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಹುಶಃ ಈ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಸ್ಟಾಲ್ ಕೂಡ ನಾವು ಮಾಡ್ತೀವಿ. ಮೈಸೂರು ನಗರದ ವಸ್ತು ಪ್ರದರ್ಶನದಲ್ಲಿ ಒಂದು ಒಳ್ಳೆ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿ ಛಾಯಾಗ್ರಾಹಕರ ಒಂದು ಫೋಟೋ ಸ್ಟಾಲನ್ನು ಹಾಕಿದ್ವಿ. ಅದರಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ವೀಕ್ಷಿಸಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಾಡಕ್ಕೆ ಹೊರಟಿದ್ದೀವಿ. ಈ 30ನೇ ತಾರೀಕಿಂದ ಡಿಸೆಂಬರ್ ಜನವರಿ 11ನೇ ತಾರೀಕು ತನಕ ಈ ವಸ್ತು ಪ್ರದರ್ಶನ ನಡೀತದೆ. ಬಹುಶಃ ಈ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ವಸ್ತು ಪ್ರದರ್ಶನ ನಡೀತಾ ಇರೋದು. ಜನರಿಗೆ ತಾವು ಬನ್ನಿ ಈ वस्तु प्रदर्शन वीक्षिसी ನೋಡಿ ತಮ್ಮ ಅಭಿಪ್ರಾಯವನ್ನು ಕೊಡಿ ಅಂತ ನಾನು ಹೇಳ್ತೀನಿ. या प्रसंगी अपर जिल्हाधिकारी विजयकुमार होनकेरी आणि इतर अधिकारी उपस्थित होते. कृष्णा कांबळे, KMM मराठी, बेळगाव.